ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ, ಗೌರ್ಮೆಂಟ್ ರಜಾ ಅಂದರೂ ಆಫೀಸಿಗೆ ಬಂದಿದ್ದೀನಿ. ಏನು ಕೆಲಸ ಏನೂ ಇಲ್ಲ, ಸರ್ವರ್ ಇಲ್ಲ, ಅದಕ್ಕೋಸ್ಕರ ಯಾವ ಕೆಲಸನೂ ನಡೀತಾ ಇಲ್ಲ. ಆಫೀಸು ಆರ್ ಟಿ ಒ ಆಫೀಸ್ ಓಪನ್ ಇಲ್ಲ, ಅಲ್ಲಿಂದ ಯಾವುದೂ ಕೆಲಸಗಳಿಲ್ಲ. ಆಫೀಸಲ್ಲಿರೋ ಪೆಂಡಿಂಗ್ ಕೆಲಸನಾದರೂ ಮುಗಿಸ್ಕೊಳ್ಳೋಣ ಅಂತ ನೋಡಿದ್ರೆ ಸರ್ವರ್ ಇಲ್ಲ. ಸರ್ವರ್ ಇಲ್ಲದಕ್ಕೋಸ್ಕರ ಸುಮ್ಮನೆ ಕೂಗಿ, ಸರ್ವರು ಇಲ್ಲ, ಈ ಥರ ರೌಂಡ್ ಹೊಡಿತಾ ಇದೆ. ಸರ್ವರ್ ಇಲ್ಲ ಅಂದರೆ ಏನು ಕೆಲಸನೂ ಆಗಲ್ಲ. ಯಾವುದು ಪೆಂಡಿಂಗ್ ಕೆಲಸಗಳಿದ್ರೆ ಮುಗಿಸ್ಕೊಳ್ಳೋಣ ಇವತ್ತು ಅಂದರೆ ಆಯ್ತಾ ಇಲ್ಲ. ಹೊರಗಡೆ ಮಳೆ ಬರೋಕ್ಕಾಗಿದೆ. ನಾನು ಹೇಳಿದೆ ಇವತ್ತು ನಮ್ಮ ಓನರ್ಗೆ, ಗೌರ್ಮೆಂಟ್ ರಜೆ ಇದೆ, ಸುಮ್ಮನೆ ಏನು ಕೆಲಸ ಇರಲ್ಲ, ಮಳೆ ಬೇರೆ ಬರೋ ಥರ ಇದೆ, ಇವತ್ತು ರಜಾ ಕೊಟ್ಬಿಡಿ ಸರ್, ಮನೇಲೇ ಇರ್ತೀನಿ ಅಂದರು. ಅವ್ರು ಹಾಫ್ ಡೇನಾದರೂ ಬಂದು ಹೋಗಿ ಅಂತ ಹೇಳಿದ್ರು. ಅವ್ರು ಅಂದಮೇಲೆ ಬರಲೇಬೇಕಲ್ಲ, ಬಂದು ಸುಮ್ಮನೆ ಕೂತಿದ್ದೀನಿ. ಏನು ಕೆಲಸ ಅಂತೂ ಇಲ್ಲ. ಮಧ್ಯಾಹ್ನ 2 ಗಂಟೆ ತನಕ ಕೂತಿದ್ದು, ಮನೆಗೆ ಹೋಗ್ತೀನಿ. ನಾಯಿ ನರಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಮನೆ ಕೆಲಸ ಅಂತ ಕೂತ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ಸುಮ್ಮನೆ ಇನ್ನೇನು ಆಮೇಲೆ ಎಲ್ಲೂ ಓಡಾಡೋಕ್ಕೂ ಆಗಲ್ಲ, ಶಕ್ತಿ ಸಾಲೋದಿಲ್ಲ. ಈಗಲೇ ಕೈ ನೋವು, ಕಾಲು ನೋವು ಅಂತೀವಿ. ಸ್ವಲ್ಪ ಓಡಾಡುವಾಗಲೇ ಹೋಗಿ ಬಂದುಬಿಡ್ಬೇಕು. ಹತ್ತತ್ರ ಇರೋ ದೇವಸ್ಥಾನಗಳಿಗಾರ ಹೋಗಿ ಬರ್ಬೇಕು ಅಂಬಗ್ಗೆ, ದೂರ ಹೋಗೋಕ್ಕಾಗಲ್ಲ ಅಂದರು. ಅದೇ ಹತ್ರ ಇರೋಂಥ ದೇವಸ್ಥಾನಗಳಿಗಾರು ಒಂದು ಹೋಗ್ಬಿಟ್ಟು ಬರ್ಬೇಕು. ಫ್ರೀ ಬಸ್ ಅದೇ, ನಾವು ಒಂದಿನಾರು ಫ್ರೀ ಬಸ್ಸಲ್ಲಿ ಎಲ್ಲಾರು ಹೋದ್ವೇನೆ. ಫ್ರೀ ಬಸ್ ಇದ್ದರೂ ನಾವು ಎಲ್ಲೂ ಹೋಗಲಿಲ್ಲ. ಹಾಂ, ಅದೇ ಎಲ್ಲೂ ಹೋಗಿಲ್ಲ. ಫ್ರೀ ಬಸ್ಸು ಅಂದ್ವಿ, ಯಾವ ಕಡೆನೂ ಹೋಗಿಲ್ಲ, ಉಪಯೋಗಿಸ್ಕೊಳ್ಳೇ ಇಲ್ಲ ಫ್ರೀ ಬಸ್ಸನ್ನು. ಕತೆ ಆಗೋದಿಲ್ಲ, ಟೈಮು ಬರಬೇಕು. ಹೋಗ್ಬೇಕು ಅಂದರೆ ಹೋಗ್ಲೇಬೇಕು ಅಂದರೆ ಹೋಗ್ತೀವಿ. ಏನೋ ನಮ್ಗೆ ಅಲ್ಲಿ ಹೋಗೋ ಇದೇ ಇಲ್ವೋ ಏನೋ ಹಂಗೆ ಅನ್ನಿಸ್ಬಿಟ್ಟು. ಆಮೇಲೆ ಮಾದೇಶ್ವರನ ಬೆಟ್ಟಕ್ಕೆ ಎಷ್ಟು ಸತಿ ಹೋಗೋರೆ, ಆವಾಗಲೂ ಹಂಗೆ ಕರಿತಾ ಇರ್ತಾರೆ, ಹೋಗ್ಬಿಟ್ಟು ಬರೋಣ ಬಾ. ಅವ್ರು ಓದೋದಾಗಲೆಲ್ಲ ಕರೀತಾರೆ, ನಾನು ಮನಸ್ಸೇ ಮಾಡ್ತಿದ್ದೆ. ಇಲ್ಲಿ ಇವುಗಳು ನೋಡ್ಕೋಬೇಕು, ಬೇರೆ ಇವುಗಳು ನೋಡ್ಕೋಬೇಕು. ಒಂದಿನ ರಜಾ ಇರ್ತದೆ, ಅಲ್ಲಿ ಮನೆ ಕೆಲ್ಸಗಳು ಇರ್ತವೆ. ಏನೋ ನಮ್ಮ ಮನೆಯವ್ರಿಗೆ ಎತ್ತಾಗೂ ಹೋಗೋಕ್ಕಾಯ್ತಿಲ್ಲ ಕಣೆ. ಅಗ್ರಹಾರ ಬಿಟ್ರೆ ಮನೆ ಬಿಟ್ರೆ ಅಗ್ರಹಾರ ಬಿಟ್ರೆ ಮನೆ, ಎರಡೇ ಜಾಗ, ಯಾವ ಕಡೆನೂ ಕಾಣೆ. ನಮ್ಮದು ಒಂದು ಜೀವನ. ಡೈಲಿ ಮೊದಲಿಂದ ಶುರು ಮಾಡಿದ್ರು ಅಂತಲ್ವ, ನಿಮ್ಮ ಅವ್ವ ಇದ್ದಾಗಲೇ ಅಂತ ಐತಲ್ ಬಗ್ಗೆ. ಆಗ ನಮ್ಮ ಇತ್ತಾಗಿಂದ ಆಗಲೂ ಊಟ. ಈಗ ಹೊಸ ವರ್ಷಕ್ಕೆ ಆಗ ಈಗ ಮಧ್ಯಾಹ್ನಕ್ಕೂ ಡೈಲಿ ಊಟ. ಅದೇ ಎಲ್ಲೆಲ್ಲಿಂದ ದೂರದಿಂದ ಬರ್ತಾರಲ್ಲ ಅವ್ರಿಗೆಲ್ಲ ಬೇಕಲ್ಲ. ಆಮೇಲೆ ಅಲ್ಲಿ ಎಲ್ಲೂ ಹೋಟ್ಲುಗಳು ಇಲ್ಲ, ಏನಿಲ್ಲ. ಡೈಲಿಯಾಗಿ ಮಾಡಿ ಈಗ ಇದು ಮಾಡ್ತಾರೆ ಹೊಸ ವರ್ಷ ಇದ್ದಾಗಿಂದ. ಹೋಗ್ಬೇಕು, ನೋಡೋಣ. ನಾಳಿದ್ದು 11 ಗಂಟೆ ಬಸ್ ಹತ್ತಿದ್ರೆ 11:15 ಅಲ್ಲಿರ್ಬೋದು. ಅದೇ ಬಸ್ಗೆ ಹಿಂದಕ್ಕೆ ವಾಪಸ್ ಬರ್ಬೋದು. ಒಂದೊಳೆ ಅವಳಿಗಾರೆ ಗೊತ್ತಿರುತ್ತೆ ಮಮತಿಗೆ. ನಾವು ಪೂಜೆ ಮಾಡ್ಸೋಕ್ಕೆ ಹೋಗೋದು, ಇನ್ನೇನಕ್ಕೆ ಹೋದವರು. ಹಾಂ, ಬಸ್ ಬರ್ತಾ ಇರ್ತಾವಂತೆ ಆ ಕಡೆ. ಇನ್ನೇನು ಸುಮ್ಮನೆ ಹಿಂಗೋಗಿ ಹಿಂಗೆ ಬರೋಕ್ಕೆ ಹೋದಾರ, ಪೂಜೆ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರೋಕ್ಕೆ ಹೋಗೋದು. ಅಲ್ಲ, ಅದೇ ಬಸ್ಸೇ ಪುನಃ ಬರ್ತಾವಂತೆ. ನೋಡೋಣ. ನಾನು ಒಂದ್ಸತಿ ಹೋಗಿಲ್ವಲ್ಲ, ಅದು ಯಾವಾಗಲೂ ನಿಮ್ಮ ಕುಮಾರಿ ಕರ್ಕೊಂಡು ಪಾರ್ವತಿ ಆಂಟಿ, ನೀನು ನಾನು ಎಲ್ಲ ಹೋಗಿದ್ವಲ್ಲ. ಅದೇನು ಎಷ್ಟು ವರ್ಷ, ಏನೊಂದು 7-8 ವರ್ಷ ಆಗೋಯ್ತೇನೋ. ಆವಾಗ ಹೋಗಿದ್ದು, ಪುನಃ ಹೋಗಲೇ ಇಲ್ಲ. ಮಮತಿ ಸುಮಾರು ಸತಿ ಹೋಗಿ ಬಂದವಳೆ, ನಾನೇ ಹೋಗಿಲ್ಲ. ಓದೋದಾಗಲೆಲ್ಲ ಕರಿತಾಳೆ, ಬಾ ಹೋಗವ ಅಂತ. ನಮ್ಮ ಅಮ್ಮನೂ ಹೋಗ್ಬಿಟ್ಟು ಬಾ, ಒಂದು ಸತಿ ಹೋಗ್ಬಿಟ್ಟು ಬಾ ಅಂತ ನಾವು ಇಟ್ಕೋಬೇಕಾಗಿತ್ತು ಕಂಬಗ್ಗೆ. ಏನು ಉಕ್ಕುಡು ದೇವಸ್ಥಾನಕ್ಕೆ ಬತ್ತೀಯಾ?
ಬರಲ್ವಾ? ನಂಗೆ ಕೆಲಸನೇ ಮುಗಿಯಲ್ಲ ಅಂತ. ಅದೇ ಮಮತಿ ಭಾನುವಾರ ಹೋಗೋಣ ಅಂತವಳೆ, ನೋಡಬೇಕು ನಾನು ಏನು ಮಾಡೋಣ ಅಂತ ಹೇಳ್ಕೊಂಬಿಡ್ತೀವಿ. ಇನ್ನು ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ಇನ್ನು ಏನ ನಾನು ನಾಳೆ ರಜೆ ಇಲ್ಲ, ನಾಳಿದ್ದು ಒಂದಿನ ರಜೆ ಹೋಗಿ ಬರೋದು ಎಷ್ಟೊತ್ತದ್ದು ಏನೋ ನೋಡಬೇಕು. ಹೋಗೋಣ ಅನ್ಕೊಳ್ತಾನೆ ಇದ್ದೀನಿ. ಹೋಗೋಕ್ಕೆ ಅದೇನೋ ಋಣನೇ ಕೂಡು ಬಂದಿಲ್ಲ. ಹೇಳಲಿಲ್ಲ, ನೀವೇ ಹೊಂಟೋದ್ರಿ ನಾನು ಕರೀನಿಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳಿದ್ದೆ ಅಷ್ಟೇ. ನಿನ್ನ ಇಷ್ಟ ಬಂದರೆ ಬಾ, ಇಲ್ದಿರಲಿಲ್ಲ ಅಷ್ಟೇ. ನಂಜನಗೂಡಿಗೆ ಹೋಗಿಲ್ಲ. ನಂಜನಗೂಡು ತನಕ ಯಾಕೆ ಹೋಯ್ತೀಯ? ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಷ್ಟು ದಿನ ಆಗೋಯ್ತು ನಾನು. ಎಲ್ಲಿ ತನಕನೂ ಹೋಗ್ಬೇಡ, ಚಾಮುಂಡಿ ಬೆಟ್ಟ, ಉತ್ನಳಮ್ಮನ ದೇವಸ್ಥಾನ. ಹೋದ ವರ್ಷ ಜಾತ್ರೆಗೆ ಹೋಗಿದ್ದು, ಈ ವರ್ಷ ಹೋಗಿಲ್ಲ. ನೀನು ನಂಜನಗೂಡಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ, ನಂಜನಗೂಡಿಗೆ ಹೋಗಿಲ್ಲ. ಅಯ್ಯೋ ಕತೆ. ಇಲ್ಲ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳಿಗೆ ಹೋಗೋದಿಲ್ಲ. ಶಾರದಾಂಬೆ ದೇವಸ್ಥಾನ ಐತೆ, ಅಲ್ಲಿಗೆ ಹೋಯ್ತಿಲ್ಲ. ಭೈರವೇಶ್ವರ ದೇವಸ್ಥಾನಕ್ಕೆ ತರಕಾರಿ ತರಕ್ಕೆ ಹಂಗೆ ಹಿಂಗೆ ಹೋದಾಗ ಕೈ ಮುಕ್ಕೊಂಡು ಓಡಾಡ್ಕೊಂಡು ಬರ್ತೀವಿ. ಹಿಂಗೆ ಆಗೋಗೈತಿ. ದೇವಸ್ಥಾನಕ್ಕೆ ಹೋಗು, ಯೋಗ ಬೇಕು, ಋಣ ಬೇಕು, ಸುಮ್ಮನೆ ಆಗಲ್ಲ. ದೇವಸ್ಥಾನಕ್ಕೆ ಮುಗಿಯಲ್ಲ ಬುಡಿ. ಅಯ್ಯೋ ಊಟ ಆಯ್ತದ. ಹೌದು, ಅವಾಗಿಂದ ಐತಲ್ಲ. ಸುಮಾರು ಅವರು 2-3 ವರ್ಷದಿಂದ ಶುರು ಮಾಡೋರಲ್ಲ. ಈಗ ಹೊಸ ಹೊಸದಿಂದ ಮಾಡ್ತಿದಾರಂತ, ಊಟ ಹಾಕ್ತಿದಾರಂತ. ಹೊಸದಿಂದ ಊಟ, ಮಧ್ಯಾಹ್ನಕ್ಕೆ ಊಟ, ಅನ್ನ ಪಾಯಸ ಸಾರು ಎಲ್ಲ.